our YouTube channel. ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 44. ಎಂದಿನಂತೆ ಇವತ್ತು ಕೂಡ ನಾನು 4:15ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತು ಕೂಡ ನಾನು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕೊಲೆಸ್ಟ್ರಾಲ್. ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಹೇಗೆ ಬರುತ್ತೆ, ಕೊಲೆಸ್ಟ್ರಾಲ್ ಅಂದರೆ ಏನು, ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಅಂತ ಇವತ್ತು ಡಿಸ್ಕಷನ್ ಮಾಡೋಣ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಬಾಡಿನಲ್ಲಿ ಒಂದು ಸಮಸ್ಯೆ ಇರುತ್ತೆ. ಸೊ ಈ ಸಮಸ್ಯೆ ಏನೆಲ್ಲ ಪ್ರಾಬ್ಲಮ್ ಉಂಟು ಮಾಡುತ್ತೆ ಅಂತಂದರೆ ಹಾರ್ಟ್ ಅಟ್ಯಾಕು ಆಗ್ಬೋದು, ಸ್ಟ್ರೋಕ್ ಕೂಡ ಆಗ್ಬೋದು. ಈ ಸಮಸ್ಯೆ ಎಷ್ಟೋ ಜನಕ್ಕೆ ಅಂಟಿಲ್ ನಮಗೆ ಈ ಸಮಸ್ಯೆ ಆಗೋವರೆಗೂ ಗೊತ್ತಿರೋದೇ ಇಲ್ಲ. ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ನಿಮಗೆ ಕೊಲೆಸ್ಟ್ರಾಲ್ ಇದೆ ಅಂತ. ಕ್ಲಾಸ್ಗೆ ರೀಚ್ ಆದರೆ 5 ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಕೊಲೆಸ್ಟ್ರಾಲ್ ಅಂದರೆ ಏನು, ಒಳ್ಳೆಯ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಡುವಿನ ವ್ಯತ್ಯಾಸ ಏನು, ಅದು ಏಕೆ ಹೆಚ್ಚಾಗುತ್ತೆ, ಮತ್ತು ಯೋಗ ಮಾಡೋದ್ರಿಂದ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಯಾವೆಲ್ಲ ಆಸನಗಳು ಮಾಡ್ಬೋದು ಅಂತ ತಿಳಿತಾ ಹೋಗೋಣ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇನ್ ಕೇಸ್ ಯಾರೆಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಇದರಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು. ಕೊಲೆಸ್ಟ್ರಾಲ್ ಅಂದರೆ ಏನು? ಸ್ನೇಹಿತರೆ, ಒಂದು ವಿಷಯನ ನೆನಪಲ್ಲಿಟ್ಕೊಳ್ಳಿ, ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಶತ್ರು ಅಲ್ಲ. ವಾಸ್ತವವಾಗಿ ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದ ಕೊಲೆಸ್ಟ್ರಾಲ್ ಅಗತ್ಯವಿದೆ. ಇದು ಆ್ಯಕ್ಚುಲಿ ಯಾವ ರೀತಿ ಇರುತ್ತೆ ಅಂದರೆ ಮೇಣದಂತಿರುವಂಥ ಒಂದು ಕೊಬ್ಬಿನ ಪದಾರ್ಥ. ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ನಮ್ಮ ಬಾಡಿನಲ್ಲಿರೋ ಹಾರ್ಮೋನ್ಗಳನ್ನ ತಯಾರಿಸೋಕ್ಕೆ, ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತೆ, ಹಾಗೆ ಜೀವಕೋಶಗಳನ್ನು ನಿರ್ಮಾಣ ಮಾಡಲು ಬಳಸುತ್ತೆ. ಆದರೆ ಇನ್ ಕೇಸ್ ಇದೇ ಕೊಲೆಸ್ಟ್ರಾಲ್ ಏನಾದರೂ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಯಿತು ಅಂತಂದರೆ ಅದು ಅಪಾಯ. ಇನ್ ಕೇಸ್ ರಕ್ತದಲ್ಲಿ ಏನಾದರೂ ಹೆಚ್ಚು ಕೊಲೆಸ್ಟ್ರಾಲ್ ಇದ್ದರೆ ಅದು ನಿಧಾನವಾಗಿ ರಕ್ತನಾಳಗಳನ್ನ ಬ್ಲಾಕ್ ಮಾಡುತ್ತೆ. ಈ ರೀತಿ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಕೆಲವರಿಗೆ ಸ್ಟ್ರೋಕ್ ಕೂಡ ಆಗುತ್ತೆ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ. ಕೊಲೆಸ್ಟ್ರಾಲಲ್ಲಿ ಒಳ್ಳೆ ಕೊಲೆಸ್ಟ್ರಾಲು ಕೂಡ ಇದೆ, ಹಾಗೆ ಕೆಟ್ಟ ಕೊಲೆಸ್ಟ್ರಾಲು ಕೂಡ ಇದೆ. HDL ಎಂಬುದು ಒಳ್ಳೆ ಕೊಲೆಸ್ಟ್ರಾಲ್, LDL ಎಂಬುದು ಕೆಟ್ಟ ಕೊಲೆಸ್ಟ್ರಾಲು. ಈ LDL ಎಂಬ ಕೆಟ್ಟ ಕೊಲೆಸ್ಟ್ರಾಲ್ ಏನೆಲ್ಲ ಮಾಡುತ್ತೆ ಅಂದರೆ ನಿಮ್ಮ ಬ್ಲಡ್ನ ಬ್ಲಾಕ್ ಮಾಡುತ್ತೆ. ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಈ ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಕಾರಣ ಏನಪ್ಪ ಅಂತಂದರೆ ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ಮತ್ತು ಇನ್ನು ಯಾರೆಲ್ಲ ಸ್ಮೋಕ್ ಮಾಡ್ತಾರೆ ಮತ್ತು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ, ಔಟ್ಸೈಡ್ ಫುಡ್ ಯಾರು ತಿಂತಾರೆ, ಹಾಗೆ ನಿಮ್ಮ ಫ್ಯಾಮಿಲೀಲಿ ಯಾರಿಗಾದರೂ ಮುಂಚೆ ಇತ್ತು ಅಂತಂದರೆ ಇದು ಒಂದು ರೀಸನ್ ಕೂಡ ಕೊಲೆಸ್ಟ್ರಾಲ್ನು ನಿಮ್ಮ ಬಾಡಿಗೆ ಬರಲಿಕ್ಕೆ. ಹಾಗೆ ತುಂಬ ಜನ ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ ನನಗೆ ಕೊಲೆಸ್ಟ್ರಾಲ್ ಇದ್ದರೆ ತುಪ್ಪ ಬೆಣ್ಣೆನ ಸಂಪೂರ್ಣವಾಗಿ ಬಿಟ್ಬಿಡಬೇಕು ಅಂತ. ಬಟ್ ಆದರೆ ತುಪ್ಪ ಮತ್ತು ಬೆಣ್ಣೆ ಒಳ್ಳೆ ಕೊಲೆಸ್ಟ್ರಾಲು, ಇದು ನಮ್ಮ ಬಾಡಿಗೆ. ಆಮೇಲೆ ತುಂಬ ಜನದು ಕೆಟ್ಟ ಅಭಿಪ್ರಾಯ ಇನ್ನೊಂದು ಏನಪ್ಪ ಅಂತಂದರೆ ನಾನು ಸಣ್ಣ ಇದ್ದೀನಿ, ನನಗೆ ಕೊಲೆಸ್ಟ್ರಾಲ್ ಇಲ್ಲ ಅಂತ. ಸೊ ಸ್ನೇಹಿತರೆ, ತುಂಬ ಜನ ನನ್ನ ಸ್ನೇಹಿತರು ಕೂಡ ನಾನು ನೋಡಿದ್ದೀನಿ, ಅವರು ತುಂಬ ಸಣ್ಣಗಿದ್ದಾರೆ ಬಟ್ ಅವ್ರಿಗೆ ಕೊಲೆಸ್ಟ್ರಾಲ್ ಇದೆ. ಎಕ್ಸಾಂಪಲ್ ನಮ್ಮ ಅಪ್ಪನೂ ಕೂಡ ತುಂಬ ಸಣ್ಣ ಇದ್ದಾರೆ, ಅವ್ರಿಗೆ ಟೆಸ್ಟ್ ಮಾಡಿಸಿದ್ರೆ ಕೊಲೆಸ್ಟ್ರಾಲ್ ಇತ್ತು. ಸೊ ಹಂಗಾಗಿ ನಿರ್ಲಕ್ಷ್ಯ ಮಾಡಿಬಿಡಿ. ನೀವು ಸಣ್ಣ ಇದ್ದರೆ ದಪ್ಪ ಇದ್ದರೆ ಅಂತಲ್ಲ, ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಕಾಯಿಲೆ ಇತ್ತು ಅಂತಂದರೆ ಬ್ಲಡ್ ಚೆಕಪ್ ಮಾಡಿಸೋದು ಅತಿ ಉತ್ತಮ. ಇನ್ ಕೇಸ್ ನಿಮಗೆ ಅವಾಗವಾಗ ಎದೆ ನೋವು ಬರ್ತಾ ಇದ್ದರೆ, BP ಇದ್ದರೆ, ಶುಗರ್ ಇದ್ದರೆ ದಯವಿಟ್ಟು ನೀವು ಕೊಲೆಸ್ಟ್ರಾಲ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ತುಂಬ ಜನ ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ ನಾನು ಯೋಗ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಬೋದಾ ಅಂತ. ಹೌದು ಸ್ನೇಹಿತರೆ, ಕಂಟ್ರೋಲ್ ಮಾಡ್ಬೋದು. ಆದರೆ ಯೋಗ ಯಾವುದೇ ಕಾಯಿಲೆಗೆ ಮದ್ದಲ್ಲ. ಬಟ್ ಆದರೆ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಈ ಥರ ಡಿಸೀಸ್ ಬರೋದನ್ನು ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಅದ್ರ ಜೊತೆಗೆ ನೀವು ಆಹಾರದ ಮೇಲೂ ಕೂಡ ಕಂಟ್ರೋಲ್ ಇರಬೇಕು. ಹಾಗಾದರೆ ಯಾವೆಲ್ಲ ಯೋಗಾಸನಗಳನ್ನ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಬೋದು ಅಂತ ಅಂದರೆ, ಮೊದಲಿಗೆ ನಾವು ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡೋಣ. ಪ್ರಾಣಾಯಾಮದಲ್ಲಿ ಕಪಾಲಭಾತಿ. ಸೊ ಕಪಾಲಭಾತಿ ಈಸ್ ಎ ಕಿಂಗ್ ಆಫ್ ಕ್ರಿಯಾ ಅಂತ ಹೇಳ್ತಾರೆ. ಸೊ ಇದನ್ನು ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ನೀವು ಮ್ಯಾಟ್ ಮೇಲೆ ಸುಖಾಸನ ಅಥವಾ ವಜ್ರಾಸನ, ಸಿದ್ಧಾಸನ, ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆ ಅದರಲ್ಲಿ ಕುತ್ಕೊಬೇಕು. ಬೆನ್ನ ಸ್ಟ್ರೈಟ್ ಮಾಡ್ತಾ ಫೋರ್ಸ್ಫುಲಿ ಎಕ್ಸೇಲ್ ಮಾಡ್ತಾ ಬರಬೇಕು. ಕಪಾಲಭಾತಿ ಮಾಡಬೇಕಾದ್ರೆ ಸುಖಾಸನ, ವಜ್ರಾಸನ, ಸೊ ಎನಿ ಕಂಫರ್ಟಬಲ್ ಪೋಸ್. ಸೊ ನಾನು ಸುಖಾಸನದಲ್ಲಿ ಕುತ್ಕೊಂಡಿದ್ದೀನಿ. ಸೊ ವೆನ್ ಯು ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಲೈಕ್ ಆ್ಯಕ್ಚುಲಿ ಇದರಲ್ಲಿ ಕಂಪ್ಲೀಟಾಗಿ ಬ್ರೀತ್ ಔಟ್ ಮಾಡಬೇಕು. ಸೊ ಫೋರ್ಸ್ಫುಲಿ ಆ್ಯಡ್ ಟು ಬ್ರೀತ್ ಔಟ್ಸ್. ಮೊದಲಿಗೆ ಇನ್ಹೇಲ್ ಮಾಡ್ತಾ ಫೋಕಸ್ ಯುವರ್ ಅಬ್ಡಮನ್ಸ್, ಸ್ಟಾರ್ಟ್ ಎಕ್ಸೇಲ್. ಈ ರೀತಿ ಕಪಾಲಭಾತಿನ ಮಾಡಬೇಕು. ಮಿನಿಮಮ್ 3 to 5 ಮಿನಿಟ್ಸು ಡೈಲಿ ಮಾಡ್ತಾ ಬನ್ನಿ, ಒಳ್ಳೆ ಬೆನಿಫಿಟ್ ಸಿಗುತ್ತೆ.
ಪ್ರಾಣಾಯಾಮ ಆದಮೇಲೆ ನೆಕ್ಸ್ಟು ನಾವು ಆಸನಗಳನ್ನ ಮಾಡೋಣ. ಆಸನಗಳನ್ನ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ ಬದಲು ನೀವು ಬಾಡಿನ ಲೂಸ್ ಮಾಡಬೇಕು. ವಿತೌಟ್ ಲೂಸಿಂಗ್ ಎಕ್ಸಸೈಸ್ ಮಾಡ್ದಲೇ ನೀವು ಆಸನಗಳನ್ನ ಯಾವತ್ತೂ ಕೂಡ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಪ್ರಯತ್ನ ಮಾಡಿದರೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಯಾವುದೆಲ್ಲ ಆಸನಗಳನ್ನ ಮಾಡ್ಬೋದು ಅಂತಂದರೆ ಮೊದಲಿಗೆ ನಾವು ತ್ರಿಕೋನಾಸನನ ಪ್ರಾಕ್ಟೀಸ್ ಮಾಡೋಣ. ತ್ರಿಕೋನಾಸನ ಯಾವ ರೀತಿ ಮಾಡಬೇಕಂತಂದರೆ ಯು ಹ್ಯಾವ್ ಟು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡಬೇಕು. ರಿಲ್ಯಾಕ್ಸ್, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್, just relax. Relax. Like this, Trikonasana. So spread your legs. Inhale, exhale, inhale, exhale. Hold the posture. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale, exhale. Just relax. ತ್ರಿಕೋನಾಸನ ಯಾವ ರೀತಿ ಮಾಡಬೇಕಂತಂದರೆ ಸ್ಟ್ಯಾಂಡಿಂಗ್ ಎಕ್ಸಸೈಸ್. ಸ್ಪ್ರೆಡ್ ಯುವರ್ ಲೆಗ್ಸ್ 2 to 3 feet. Inhale and exhale. You have to bend forward and just twist one, look up and hold the posture. 1, 2, 3, 4, 5, 6, 7, 8, 9, 10, Monday straight away, 12, 13, 14, 15. ಈ ರೀತಿಯಾಗಿ ತ್ರಿಕೋನಾಸನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ಮಿನಿಮಮ್ 3 to 5 minutes ಎವ್ರಿ ಡೇ ಮಾಡ್ತಾ ಬನ್ನಿ. ಇನ್ಹೇಲ್, ಎಕ್ಸೇಲ್, ರಿಲೀಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಅನ್ಸುತ್ತಿರೋ ದಂಡಾಸನ, ಸ್ಪ್ರೆಡ್ ಯುವರ್ ಲೆಗ್ಸ್. ಎರಡನೇ ಆಸನ ಪವನಮುಕ್ತಾಸನ. ಪವನಮುಕ್ತಾಸನ ಯಾವ ರೀತಿ ಮಾಡಬೇಕು ಅಂತಂದರೆ ನೀವು ಎರಡು ಕಾಲುಗಳನ್ನ ಸ್ಟ್ರೈಟ್ ಮಾಡಿ ಶವಾಸನದಲ್ಲಿ ಮಲ್ಕೊಂಡು ನಿಮ್ಮ ಮಂಡಿಗಳನ್ನ ಫೋಲ್ಡ್ ಮಾಡ್ತಾ ಲಾಕ್ ಮಾಡಬೇಕು ಹ್ಯಾಂಡ್ಸಲ್ಲಿ. ಅದಾದಮೇಲೆ ನಿಮ್ಮ ಚಿನ್ ಅಥವಾ ಫೋರ್ಹೆಡ್ನ ಮಂಡಿಗೆ ಟಚ್ ಮಾಡ್ತಾ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡ್ತಾ ಎಳ್ಕೊಂಡು ಈ ಪೊಸಿಷನಲ್ಲಿ ಹೋಲ್ಡ್ ಮಾಡಬೇಕು. ಸೊ ಪವನಮುಕ್ತಾಸನ ಎರಡು ಕಾಲನ್ನ ಸ್ಟ್ರೈಟ್ ಮಾಡಿ ಫಸ್ಟು ಮಲ್ಕೊಂಡು ಲೆಗ್ನ ಜಸ್ಟ್ ಹೋಲ್ಡ್ ಮಾಡಿ. 1, 2, 3 ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಳ್ಳಿ. ಚಿನ್ ಟಚ್ ಆಗಬೇಕು ಮಂಡಿಗೆ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale, exhale, release, relaxing. ನಂತರ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಯಾವುದೇ ಆಸನ ಮಾಡಾದ್ಮೇಲೆ ದಯವಿಟ್ಟು ಫ್ಯೂ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ಮೂರನೇ ಆಸನ ನೌಕಾಸನ ಅಂದರೆ ಬೋಟ್ ಪೋಸ್. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಕುಳಿತುಕೊಂಡು ಕಾಲುಗಳನ್ನ ಎತ್ತಿ ಹ್ಯಾಂಡ್ಸ್ನ ನೆಕ್ಸ್ಟು ಮಂಡಿ ಪಕ್ಕದಲ್ಲಿ ಇಡಬೇಕು. ಸೊ ಈ ರೀತಿ ಹೋಲ್ಡ್ ಮಾಡಬೇಕು ಪೊಸಿಷನ್ನ. ಯಾವುದೇ ಆಸನ ಮಾಡಬೇಕಾದ್ರೆ ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಬ್ರೆತ್ನ ಹೋಲ್ಡ್ ಮಾಡಬಾರ್ದು. ರೈಟ್ ಎರಡು ಕಾಲು ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಲೋವಾಗಿ ರೈಸ್ ಮಾಡಿ ಜಸ್ಟ್ ಹೋಲ್ಡ್ ದ ಪೋಸ್ಚರ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale, exhale, relax. Spread your legs, eyes closed, keep smiling, just relax. ನಾಲ್ಕನೇ ಆಸನ ಶಲಭಾಸನ. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನೀವು ಹೊಟ್ಟೆ ಮೇಲೆ ಮಲ್ಕೊಬೇಕು. ಅದಾದಮೇಲೆ ಈ ರೀತಿ ಮಾಡಬೇಕು. ಸೊ ಹ್ಯಾಂಡ್ಸ್ನ
ಈ ಥರ ಫೋಲ್ಡ್ ಮಾಡಿ ಥೈಸ್ ಕೆಳಗಡೆ ಸೊ ಎರಡು ರೀತಿ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು ಅಥವಾ ನೆಕ್ಸ್ಟ್ ಬಾಡಿ. ಸೊ ನಾವು ಇನ್ಹೇಲ್ ಮಾಡ್ತಾ ರೈಸ್ ಮಾಡಬೇಕು ಕಾಲನ್ನ. 1 2 ಮಂಡಿ ಫೋಲ್ಡ್ ಮಾಡಬಾರ್ದು. 3 4 ಈ ರೀತಿ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಅಂದರೆ ನಿಮ್ಮ ಥೈಸ್ನ ತೊಡೆ ಕೆಳಗಡೆ ಇಟ್ಬಿಟ್ಟು ಪುಷ್ ಮಾಡ್ತಾ ಮೇಲೆ ಎತ್ಬೋದು. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಇನ್ಹೇಲ್ ಮಾಡ್ತಾ ಯು ಹ್ಯಾವ್ ಟು ರೈಸ್ ಯುವರ್ ಲೆಗ್ಸ್. ಯಾವುದೇ ಕಾರಣಕ್ಕೂ ಲೆಗ್ನ ಫೋಲ್ಡ್ ಮಾಡಬಾರ್ದು, ಮಂಡಿನ ಫೋಲ್ಡ್ ಮಾಡಬಾರ್ದು. ಸ್ಟಾರ್ಟ್. ಇನ್ಹೇಲ್ ಎಷ್ಟಾಗುತ್ತೆ ಅಷ್ಟು ಮೇಲೆ ಎತ್ತಿ. 1 2 3 4 5 6 7 8 9 10 11 12 13 14. ಯಾವುದೇ ಕಾರಣಕ್ಕೂ ನಿಮ್ಮ ಕತ್ನ ಮೇಲೆ ಎತ್ತಕ್ಕೆ ಹೋಗ್ಬಾರ್ದು, ಹಾಗೆ ಮಂಡಿನ ಫೋಲ್ಡ್ ಮಾಡಬಾರ್ದು. ಸೊ ಚಿನ್ನು ಗ್ರೌಂಡಲ್ಲೇ ಇರಬೇಕು. ರಿಲೀಸ್. ಜಸ್ಟ್ ರಿಲ್ಯಾಕ್ಸ್ ಇನ್ ಮಕರಾಸನ. Chin on the cross arms. Eyes closed. Spread your legs. Just relax. Observe the abdominal movements. ಐದನೇದು ಪಶ್ಚಿಮೋತ್ತಾನಾಸನ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಕಾಲುಗಳನ್ನ ಸ್ಟ್ರೈಟ್ ಮಾಡಬೇಕು, ಬೆನ್ನನ್ನು ಸ್ಟ್ರೈಟ್ ಮಾಡಬೇಕು, ನಿಮ್ಮ ಕಾಲು ಬೆರಳುಗಳು ಬಾಡಿ ಕಡೆಗೆ ಪುಷ್ ಮಾಡಬೇಕು. ಅದಾದಮೇಲೆ ಇನ್ಹೇಲ್ ಮಾಡ್ತಾ ನಿಮ್ಮ 2 ಹ್ಯಾಂಡ್ಸ್ನ ಸ್ಟ್ರೈಟ್ ಮಾಡಿ ಮುಂದೆ ಬೆಂಡ್ ಆಗಬೇಕು. ಎಷ್ಟು ಆಗುತ್ತೆ ಅಷ್ಟು ಬೆಂಡ್ ಮಾಡಿ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕಂದ್ರೆ, ಸಿಟ್ ಸ್ಟ್ರೈಟ್, ಬೆನ್ನಿಂಗ್ ಇಟ್ಬಿಟ್ಟು ಸ್ಟ್ರೈಟ್ ಇರಬೇಕು. ಈ ಫಿಂಗರ್ಸ್ ಕೂಡ ಟುವರ್ಡ್ಸ್ ಟು ಬಾಡಿ. ಸಿಟ್ ಸ್ಟ್ರೈಟ್, ಮಂಡಿ ಸ್ಟ್ರೈಟ್ ಆಗಿರಲಿ. ಥೈಸ್ ಟೈಟ್ ಮಾಡಿ, ಕಂಪ್ಲೀಟ್ ಬಾಡಿ ಟೈಟ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಬೆಂಡ್. ಎಷ್ಟಾಗುತ್ತೆ ಅಷ್ಟು ಮುಂದೆ ಬೆಂಡ್ ಆಗಬೇಕು. ಹೋಲ್ಡ್. ಸೊ ಆದರೆ ಮಂಡಿನ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. 4 8 1 2 3 4 5 6 7 8 9 10 11 12 13 14 15 16 17 18 ಈ ರೀತಿ 3 to 5 minutes ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. Exhale. Release. Just relax. Spread your legs. Eyes closed. Keep smiling. Relax. 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 Again. ಹಾಗೆ ಈ ಎಲ್ಲ ಆಸನಗಳ ಜೊತೆ ಕಿಂಗ್ ಆಫ್ ಆಸನ, ಸೂರ್ಯ ನಮಸ್ಕಾರನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇನ್ಹೇಲ್ ಅಷ್ಟವೃತ್ತಾಸನ, ಕಿವಿ ಟಚ್ ಆಗಿರಲಿ ಬೈಸೆಪ್ಸ್. ಎಕ್ಸೇಲ್ ಪಾದಹಸ್ತಾಸನ, ಮುಂದೆ ಬೆಂಡಾಗಿ, ಬೆಂಡ್ ಫಾರ್ವರ್ಡ್, ಕತ್ತು ಒಳಗಡೆ ಹಾಕಿ. ಇನ್ಹೇಲ್ ಅಶ್ವಸಂಚಲನಾಸನ, ರೈಟ್ ಲೆಗ್ ಬ್ಯಾಕ್, ಲುಕ್ ಅಪ್. ದಂಡಾಸನ, ಲುಕ್ ಫ್ರಂಟ್. ಇನ್ಹೇಲ್ ಅಂಡ್ ಎಕ್ಸೇಲ್ ಅಷ್ಟಾಂಗ ನಮಸ್ಕಾರ, elbow close to body. Inhale, Urdhva Mukha Svanasana, Cobra pose. Exhale, Adho Mukha Svanasana, mountain pose. Inhale, Ashwasanchalanasana, right leg front. Look up. Padahastasana, Ashtavkrasana. Again, repeat Padahastasana. Now left leg back, Ashwasanchalanasana. Dandasana. Ashtanga Namaskara. Urdhva Mukha. Exhale, Adho Mukha Svanasana. Inhale, Ashwasanchalanasana, left leg front. Look up. Padahastasana, Ashtavkrasana.
Release. Relax. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬನ್ನಿರಿ. ಅದ್ರ ಜೊತೆಗೆ ನೀವು ತಿನ್ನುವಂಥ ಆಹಾರದ ಮೇಲೂ ಕೂಡ ಕಂಟ್ರೋಲ್ ಇರಲಿ. ಹಾಗೆ ಹೆಚ್ಚು ನಿದ್ದೆ ಮಾಡಿ, ಆದಷ್ಟು ನೀರನ್ನ ಕುಡೀರಿ ಮತ್ತು ರೆಸ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನು ಸುಖಿನೋ ಭವಂತು. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಜೈ ಶ್ರೀರಾಮ್. ಸಿಟ್ ಸ್ಟ್ರೈಟ್. ಅಡಪ್ಷನ್ ಮುದ್ರ, ಜ್ಞಾನ ಮುದ್ರ. ಸಿಟ್ ಸ್ಟ್ರೈಟ್. ನೆಕ್ ಸ್ಟ್ರೈಟ್ ಮಾಡಿ, ಬ್ಯಾಕ್ ಸ್ಟ್ರೈಟ್ ಮಾಡಿ. Eyes closed. Keep smiling. Observe a few rounds of normal breathe in and breathe out. Relax your mind. Relax your body. Relax. Adap Namaskara Mudra. Inhale Omkara. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. Release your hands. Take both the hand back side. Hold your right hand with the left. Inhale, slowly go back and expand your chest. Exhale, back forward. Try to touch forehead to the ground. To salute Guru, parents. Up, inhale. Slowly come up. Exhale, release your hands. Stop your hands to generate the hip. Massage your face. Yes. Next, chest, thighs, knees, legs. Just slowly open your eyes. Dhanyavad. Thank you, everyone.